ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗು ತುಂಬಾ ಸ್ಪೆಷಲ್. ಏಕೆಂದರೆ ನನ್ನ ಮಗಳು ಇಷ್ಟು ದಿನ ನನ್ನ ಜೊತೆಗಿದ್ಲು, ಇವಾಗ ಮತ್ತೆ ಊರಿಗೆ ಹೋದ್ಲು. ಅವಳು ನನ್ನ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಅವಳು ನನಗೆ ಎಷ್ಟು ಕೇರ್ ಮಾಡಿ ತಲೆಯೆಲ್ಲ ಬಾಚ್ಕೊಡ್ತಾ ಇದ್ದಾಳೆ. ಪಾವು ಹುಡ್ಕು, ಪಾವು ಪಾವು ಕೂದಲು ಬಿಡು, ಪಾವು ಹುಡ್ಕು ಮಗಳೇ. ಇವಾಗ ಬಂದು ಅಕ್ಕಿ ಒನೆಯೋಕ್ಕೆ ಅಂದ್ಬಿಟ್ಟು ನಮ್ಮ ಪಕ್ಕದವರು ಅಮ್ಮ ಬಂದಿದ್ದರು. ಅವರು ಅಕ್ಕಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂದ್ಬಿಟ್ಟು ಕರೆಸಿದ್ರೆ, ಇವಳು ಕೂಡ ಅವ್ರ ಜೊತೆ ಸೇರಿಕೊಂಡು ಮರದಲ್ಲಿ ಅಕ್ಕಿ ಹಾಕ್ಕೊಂಡು ಅದನ್ನು ಒಂದು ಕೇರ್ಬಿಟ್ಟು ತಂದು ಬಾಕ್ಸ್ಗೆ ಹಾಕ್ತಾ ಇದ್ದಾಳೆ. ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ಕೊತಾ ಇದ್ಲು ನನಗೆ ಇದ್ದಾಗ. ನೋಡಿ ಪಾಪ ಇವಾಗ ಊರಿಗೆ ಹೋದ್ಮೇಲೆ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಆಟೋಮೆಟಿಕ್ ಮನೆ ಕೆಲಸ ಎಲ್ಲ ತಾನಾಗಿ ತಂದು ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು, ಅವರು ಮಾಡ್ತಾ ಇರೋದನ್ನು ನೋಡಿಕೊಂಡು ಇವಳು ಕೂಡ ಮರಕ್ಕೆ ಅಕ್ಕಿ ಹಾಕ್ಕೊಂಡು ಯಾವ ರೀತಿ ಮರನ ಆ ಕಡೆ ಈ ಕಡೆ ಇದು ಮಾಡ್ತಾ ಇದ್ದಾಳೆ. ಈ ವಿಡಿಯೋ ಬಂದು ಅವಳಿಗೆ ತುಂಬ ಕೋಪ ಬರುತ್ತಲ್ಲ, ಆ ಟೈಮ್ನಲ್ಲಿ ನಿದ್ದೆ ಬಂದಾಗ ಅವಳಿಗೆ ತುಂಬಾ ಕೋಪ ಬರುತ್ತೆ. ಆಗ ಅವಳಿಗೆ ಎಷ್ಟೇ ಹಸುವಾದರೂ ಊಟ ತಿನ್ನಲ್ಲ. ಇವಾಗ ಅವಳಿಗೆ ನಿದ್ದೆ ಬಂದಿರೋ ಕಾರಣ ಊಟ ಮಾಡ್ದೇ ಕೋಪದಲ್ಲಿ ಕೂತಿದ್ದಾಳೆ. ನಾನು ಬಂದು ಮದುವೆಗೆ ಅಂದ್ಬಿಟ್ಟು ಹೋಗಿದ್ವಿ, ನಾನು ಮತ್ತು ಇವಳು ಮದುವೆಗೆ ಹೋಗಿದ್ವಿ. ಅಲ್ಲಿ ಊಟ ಬಡಿಸಿದ್ದಾರೆ, ಊಟ ಮಾಡದೆ ಕೋಪದಲ್ಲಿ ಕೂತಿದ್ದಾಳೆ. ಈ ವಿಡಿಯೋ ಬಂದು ಅವಳು ತುಂಬಾ ಖುಷಿಯಾಗಿದ್ದಾಗ ನಾನು ಮನೆ ಕೆಲಸ ಮಾಡ್ತಾ ಇರ್ತೀನಲ್ವ, ಆ ಟೈಮ್ನಲ್ಲಿ ಅವಳು ಕೂಡ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಹೋಯ್ತಾಳೆ. ನಾನು ಬಂದು ರೂಮಲ್ಲಿ ಬೆಡ್ಡೆಲ್ಲ ಚೇಂಜ್ ಮಾಡಿ ಬೇರೆ ಬೆಡ್ಶೀಟ್ ಹಾಕೋಣ ಅಂತ ಹಾಕಿದರೆ, ನಾನೇ ಎಲ್ಲ ನೀಟಾಗಿ ಬೆಡ್ಶೀಟ್ ಹಾಕಿ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ಅವಳೇ ಹಸ್ತಾ ಇದ್ದಾಳೆ ರೂಮ್ಗೆ ಹೋಗಿ. ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ನನ್ನ ಮಗ ಬರುವಾಗ ಕಾಲೇಜಿ ಹತ್ರನೇ ಅಲ್ಲೇ ಶಾಪ್ ಮಾಡ್ಕೊಂಡು ಬಂದಿದ್ದ. ಚಿಕನ್ ವಿಂಗ್ಸ್ನ ತೊಗೊಂಡು ಬಂದಿದ್ದ. ಅದನ್ನು ಇವಾಗ ಎಣ್ಣೆಲಿ ಫ್ರೈ ಮಾಡಿ ಅದಕ್ಕೆ ಮಯೋನೀಸ್ ಸಾಸ್ ಮತ್ತು ಟೊಮೊಟೊ ಕೆಚಪ್ನ ಹಾಕ್ಕೊಂಡು ಇವಾಗ ಸ್ನ್ಯಾಕ್ಸ್ ಟೈಮ್ಗೆ ತಿಂತಾಯಿದ್ದೀವಿ. ತುಂಬಾ ಚೆನ್ನಾಗಿದೆ. ಇದನ್ನು ತಿಂಗಳಿಗೆ ಒಂದ್ಸಲನೋ 2 ವಾರಕ್ಕೆ ಒಂದ್ಸಲನೋ ತಿನ್ನಬೇಕು. ಡೈಲಿ ಜಂಕ್ ಫುಡ್ ತಿಂತಾಯಿದ್ರೆ ನಮ್ಮ ಹೆಲ್ತು ಹಾಳಾಗುತ್ತೆ. ಯಾವಾಗಲೂ ಒಂದು ಸಲ ತಿಂದರೆ ಸಾಕು. ಮತ್ತು ಹಾಗೆ ನನ್ನ ರುಟೀನ್ ಬಂದು ಇವಾಗ ಆಡುಗಳೆಲ್ಲ ಬಿಟ್ಬಿಟ್ಟಿದ್ದೀನಿ. ಇವಾಗ 1 ಮರಿ 2 ಮರಿಗಳು ಕೂಡ ಬಿಟ್ಬಿಟ್ಟು ಹಗ್ಗದಿಂದ ಬಿಚ್ಕೊಂಡು ಬಂದು ಈಚೆ ಆಟ ಆಡ್ತಾಯಿದೆ. ಹಾಗೆ ನಾನು ಸ್ವಲ್ಪ ಎಲ್ಲ ಮಣ್ಣೆಲ್ಲ ಅಗ್ದಿದ್ದೀನಿ. ಸ್ವಲ್ಪ ಜೋಳನ ಚೆಲ್ಲೋಣ, ಮೇವು ಬರಲಿ ಆಡುಗಳಿಗೆ ಅಂದ್ಬಿಟ್ಟು. ಹಾಗೆ ಈ ಸಣ್ಣ ಮರಿಗಳು ಏನೋ ಇದಕ್ಕೆ ಅಲ್ಲಿ ಕಟಗುತ್ತವೆ ಇರೋದಿಲ್ಲ. ಇಲ್ಲಿ ಮನೆ ಹತ್ರ ಬಂದ್ಬಿಟ್ಟು ತುಂಬಾ ತರಲೆ ಮಾಡ್ತಾಯಿದ್ದಾವೆ. ಅವಕ್ಕೆ ಏನೇನು ಸಿಗುತ್ತೆ ಎಲ್ಲನೂ ಚೆಲ್ಲೋದು, ಉಣ್ಸೋದು ಆ ಥರ ಎಲ್ಲ ಮಾಡ್ತಾಯಿದ್ದಾವೆ. ಅದ್ರ ಜೊತೆನೂ ಕೂಡ ಆಡಿಕೊಂಡು ನಾನು ಹಾಗೆ ಮನೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡ್ತಾ ಮನೆ ರೂಟೀನ್ ಕೆಲಸನ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿದ್ದು ಇವತ್ತು ರಾತ್ರಿ ಊಟಕ್ಕೆ
ಬಿಸಿ ಬಿಸಿ ರಾಗಿ ಮುದ್ದೆ, ಹುರುಳಿಕಾಳು ಸೊಪ್ಪು, ಉಪ್ಸಾರು, ಬಸ್ಸಾರು ಮಾಡಿದ್ದೀನಿ. ಹುರುಳಿಕಾಳಿನ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ. ಅದನ್ನು ಸೊಪ್ಪುಗಳನ್ನ ಬಸ್ದು ಪಲ್ಯ ಮಾಡಿದ್ದೀನಿ. ಇದಕ್ಕೆ ಒಣಮೆಣ್ಸಿಕಾಯಿ ಖಾರ ಅರ್ದು ಅಡುಗೆ ಮಾಡಿದ್ದೀನಿ. ತುಂಬಾ ಸೂಪರಾಗಿದೆ. ಇವತ್ತಿನ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಎಲ್ಲರೂ ಹೇಗಿದ್ದೀರಾ? ಸೂಪರಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಯಾರೆಲ್ಲ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹಬ್ಬ ಆದರೆ ಏನಂತೆ, ಪರವಾಗಿಲ್ಲ ಅಲ್ವಾ? ಹಬ್ಬದ ವಿಶೇಷ ಯಾವಾಗಲೂ ಇದ್ದೇ ಇರುತ್ತೆ. ನಮ್ಮ ಮನೆಯಲ್ಲಿ ನಾನು ಯುಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದೆ ಅನ್ನೋದನ್ನು ಒಂದು ಪುಟ್ಟ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಬಂದು ದೇವ್ರ ಮನೆ ಹೊಸ್ಲಿಗೆ ನಾನು ಅಲಂಕಾರ ಮಾಡಿರೋಂಥದ್ದು. ರಂಗೋಲೆ ಬಿಟ್ಟು ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿ ರೆಡಿ ಮಾಡಿರೋಂಥದ್ದು. ಇದು ಬಂದು ನನ್ನ ಮಕ್ಕಳು ಎಣ್ಣೆ ಸ್ನಾನ ಮಾಡಲಿಕ್ಕೆ ಅಂದ್ಬಿಟ್ಟು ಎಣ್ಣೆ ಹಚ್ಕೋತಾ ಇದ್ದಾರೆ. ಫೈನಲಿ ಎಲ್ಲ ಅಲಂಕಾರ ಮುಗೀತು. ದೇವ್ರ ಮನೇಲಿ ನೋಡ್ತಾ ಇರ್ಬೋದು, ಬೆಲ್ಲ ಬೇವಿನ ಸೊಪ್ಪು ಹಾಕಿ ಎಲ್ಲ ಪೂಜೆನೂ ಆಗಿ ನಾನು ಬಂದು ನಮ್ಮ ಅತ್ತೆ ಮನೆಗೆ ಊರಿಗೆ ಹೋಗಿದ್ದೆ. ಅಲ್ಲಿ ಯುಗಾದಿ ಹಬ್ಬದಲ್ಲಿ ಪೂಜೆ ಎಲ್ಲ ಕೊಡಬೇಕು, ದೇವ್ರ ಮೆರವಣಿಗೆ ಎಲ್ಲ ಬರುತ್ತೆ. ಅಲ್ಲಿ ಹೋಗಿ ಹಬ್ಬ ಎಲ್ಲ ಆಚರಣೆ ಮಾಡಿ ನಾನು ಊರಿಂದ ಹೆಸರುಬೇಳೆ, ಹಾಗೆ ಬೆಳಗ್ಗೆನೇ ತಿಂಡಿಗೆ ದೋಸೆ, ಚಟ್ನಿ, ವಡೆ ಮತ್ತು ಪಲಾವು ಮತ್ತು ಒಬ್ಬಟ್ಟು. ಹಬ್ಬಕ್ಕೆ ಮಾಡಿದ್ದ ವಿಶೇಷವಾಗಿ ಒಬ್ಬಟ್ಟು, ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಅದೇ ಅಲ್ವಾ. ಹಾಗಾಗಿ ಎಲ್ಲ ತಿಂಡಿನ ತೊಗೊಂಡು ಬಂದಿದ್ದೆ ಪಾರ್ಸಲ್ ಮನೆಗೆ. ಇವಾಗ ಬಂದು ಹಬ್ಬ ಮುಗಿಸ್ಕೊಂಡು ಬಂದಮೇಲೆ ನಾನು ನಮ್ಮೂರಿನಲ್ಲಿ ಇವಾಗ ಕೂತ್ಕೊಂಡು ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನನಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಊರಿಂದ ನನ್ನ ತಂಗಿ ಬಂದಿದ್ದಾಳೆ ನೋಡಲಿಕ್ಕೆ. ಹಾಗಾಗಿ ಅವಳೇ ಎಲ್ಲ ಕೆಲಸ ಮಾಡಿದ್ಲು. ನಮ್ಮ ಅಕ್ಕನ ಮೊಮ್ಮಗಳು ಕೂಡ ಬಂದಿದ್ದಾಳೆ. ಅವಳು ಕೂಡ ಪೂರ್ತಿ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ರಂಗೋಲೆಲ್ಲ ಬಿಟ್ಟು ನೋಡಿ ಹೊಸ್ಲು ಅಲಂಕಾರ ಎಲ್ಲ ಮಾಡಿದ್ದಾರೆ ನೀಟಾಗಿ. ನನ್ನ ತಂಗಿನೇ ಮಾಡಿರೋಂಥದ್ದು. ಅವಳು ಕೂಡ ಎಲ್ಲ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅವಳೇ ಹೊಸ್ಲಿಗೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಚ್ತಾ ಇದ್ದಾಳೆ. ಊರಿಂದ ಬಂದಿದ್ದಾಳೆ. ಹಾಗೆ ನಮ್ಮ ಸೀನು ಕೂಡ ಪಾಪು ಗೊಂಬೆ ತಗೊಂಡು ಆಟ ಆಡ್ತಾ ಇದ್ದಾಳೆ. ಮಿಸ್ ಯು ಸೀನು. ಅವಳು ಇದ್ದಾಗ ಮಾಡಿರುವಂಥ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅವಳಿದ್ದಾಗ ನನಗಂತೂ ಒಂದು ಎನರ್ಜಿ ಇದ್ದಾಗೆ ಇತ್ತು. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಬೋರಿಂಗ್ ಅನ್ನಿಸ್ತಾ ಇರಲಿಲ್ಲ. ನನ್ನ ಜೊತೆ ಯಾವಾಗಲೂ ಇರ್ತಾಯಿದ್ಲು, ನನ್ನ ಜೊತೆ ಮಾತುಕತೆಗೆಲ್ಲ. ಇವಾಗ ನೋಡಿ ಹೊಸ್ಲಿಗೆ ಅರಿಶಿನ ಕುಂಕುಮ ರಂಗೋಲೆಲ್ಲ ಬಿಟ್ಟು ನನ್ನ ತಂಗಿನೇ ಪೂಜೆ ಮಾಡಿರುವಂಥದ್ದು. ಇವಾಗ ಸ್ವಲ್ಪ ಹಳೆ ಹುಣಸೆಹಣ್ಣಿತ್ತು, ಅದು ವೇಸ್ಟ್ ಆಗುತ್ತೆ, ತಡಿ ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಹೆಚ್ಚಾಗಿ ನೆನೆ ಹಾಕಿದ್ದೀನಿ. ಅದಕ್ಕೆ ಇವಾಗ ನಾನು ಪುಳಿಯೋಗರೆಗೆ ಇವಾಗ ಎಲ್ಲ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ, ಕಡಲೆಬೇಳೆ, ಕರಿಬೇವು ಸೊಪ್ಪು, ಒಣಮೆಣ್ಸಿಕಾಯಿ, ಹಾಗೆ ಹುಣಸೆ ಹುಳಿನೂ ನೋಡ್ತಾ ಇರ್ಬೋದು. ಹುಣಸೆ ಹುಳಿನೂ ಕೂಡ ಕಿವುಚಿ ರಸ ತೆಗೆದು ರೆಡಿ ಮಾಡಿ ಇಟ್ಕೊಂಡು ಇವಾಗ ಫೈನಲಿ ಹುಳಿ ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ. ಪುಳಿಯೋಗರೆ ಗೊಜ್ಜು ಆದಮೇಲೆ ಫೈನಲಿ ಯಾವ ರೀತಿ ಬಂತು ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ನೋಡಿ ಫೈನಲಿ ಆಯಿಲೆಲ್ಲ ಬಿಟ್ಟು ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇದನ್ನು ಇವಾಗ ತಣ್ಣಗೆ ಆರಲಿಕ್ಕೆ ಬಿಡಬೇಕು. ಬಿಟ್ಟ ಮೇಲೆ ಇವಾಗ ತಣ್ಣಗಾದ್ಮೇಲೆ 2 ಡಬ್ಬಿಗಳಿಗೆ ಕಂಟೈನರ್ಗಳಿಗೆ ತುಂಬಿ ಇವಾಗ ಸ್ಟೋರ್ ಮಾಡಿ ಇಡಬೇಕು. ಎಮರ್ಜೆನ್ಸಿ ಅಡುಗೆ ಮಾಡೋಕ್ಕಾಗ್ದಾಗ ವೈಟ್ ರೈಸ್ ಮಾಡಿಬಿಟ್ಟು ಅದಕ್ಕೆ ಹುಳಿ ಕಲಿಸ್ಕೊಂಡು ಊಟ ಮಾಡೋಂಥದ್ದು. ಹಾಗೆ ನನ್ನ ತಂಗಿ ಬಂದಿದ್ದಾಳೆ. ಹಾಗೆ ನಮ್ಮ ಅಕ್ಕನ ಮೊಮ್ಮಕ್ಕಳೆಲ್ಲ ಇದ್ದಾರೆ ಮನೇಲಿ ರಜಾಕ್ಕೆ. ಹಾಗೆ ನನ್ನ ಮಕ್ಕಳು ಕೂಡ ಇದ್ದಾರೆ ರಜೆ. ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಹಾಗಾಗಿ ಅವ್ರಿಗೆ ತಿನ್ನಲಿಕ್ಕೆ ಏನೋ ಸ್ನ್ಯಾಕ್ಸ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ತಟ್ಟಂತ ಬಂದಿದ್ದೆ ರವೆ ಉಂಡೆ ಮಾಡಬೇಕು ಅಂತ. ಹಾಗಾಗಿ ರವೆ ಉಂಡೆ ಮಾಡೋಣ ಅಂತ ಅಂದ್ಬಿಟ್ಟು ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡು ಅದಕ್ಕೆಲ್ಲ ಚಿಪ್ ಪೌಡರು ಎಲ್ಲ ಹಾಕಿ ಫೈನಲಿ ರವೆ ಉಂಡೆನ ಮಾಡಿ ಇವಾಗ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಮ್ಮಿಯಾಗಿ ಬಂದಿದೆ ಅಂದರೆ, ತುಂಬಾ ಸಾಫ್ಟ್ ಆ್ಯಂಡ್ ಸ್ವೀಟಾಗಿ ರವೆ ಉಂಡೆ ಚೆನ್ನಾಗಾಗಿದೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂತು. ಓಕೆ, ಫೈನಲಿ ಇವಾಗ ಸಂಜೆ ಪೂಜೆ ಮಾಡಿದೆ ನಾನು ಕೂಡ. ಇವತ್ತಿನ ಲಾಗ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ತಾ, ಮತ್ತು ನನ್ನ ಡೈಲಿ ಲಾಗ್ ಬೇಕು ಹಾಗಾದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ